ಪರಮಾತ್ಮ ಅಗರ್ಭ ಶ್ರೀಮಂತಿಕೆಯನ್ನು ಕೊಟ್ಟು ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನುವಂತಹ ಜ್ಞಾನವನ್ನೇ ಕೊಡದೆ ಹೋದರೆ ಸಂಪತ್ತು ಇದ್ದೂ ಕೂಡ ಅದು ವ್ಯರ್ಥವಷ್ಟೆ. ಹಾಗಾಗಿ ನಮ್ಮ ಜೀವನದಲ್ಲಿ ದೊಡ್ಡ ಶತ್ರು ಅಂತ ಹೇಳಿದರೆ ಅದು ಅವಿದ್ಯೆ, ಅಜ್ಞಾನ. ಅಜ್ಞಾನ ಅನ್ನೋದು ಎಲ್ಲ ಶತ್ರುಗಳನ್ನೂ ಕೂಡ ಮೀರಿಸಿರತಕ್ಕಂತಹ ಒಂದು ಪ್ರಬಲವಾದ ಶತ್ರು ಇವತ್ತಿನ ದಿನ ಆಗಿದೆ. ಭಾಗವತಾದಿ ಗ್ರಂಥಗಳಲ್ಲಿ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಮಣಿಮಂಜರಿ ಎನ್ನುವ ಗ್ರಂಥದಲ್ಲಿ ನಿರೂಪಣೆಯನ್ನ ಮಾಡ್ತಾ ಅವಿದ್ಯೆಯ ಪ್ರಭೇದಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಅವಿದ್ಯೆಯಲ್ಲಿ 5 ರೀತಿಯಾದ ಪ್ರಭೇದಗಳನ್ನು ಇವತ್ತಿನ ದಿನ ನಾವು ಕಾಣಬಹುದು ಅನ್ನೋದನ್ನ ಹೇಳ್ತಾರೆ. ಯಾವ್ದ್ಯಾವುದು ಅಂತ ನಿರೂಪಣೆಯನ್ನ ಮಾಡ್ತಾ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ ಹೇಳಿ 5 ರೀತಿಯ ಅವಿದ್ಯೆಗಳನ್ನ ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾರೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಮಹಿಮೆಯನ್ನು ತಿಳಿಸ್ತಕ್ಕಂತಹ ಇನ್ನೊಂದು ನಾಮ ಓಂ ಅಜ್ಞಾನಭಂಜನಾಯ ನಮಃ. ಆ ನಾಮದ ಒಂದು ಸ್ಥೂಲ ಚಿಂತನೆಯನ್ನು ನಾವು ನೋಡೋದು ಅಂತಾದರೆ ನಮ್ಮಲ್ಲಿ ಇರತಕ್ಕಂತಹ ಅಜ್ಞಾನಗಳನ್ನು ನಾಶ ಮಾಡ್ತಾರೆ ರಾಘವೇಂದ್ರ ಗುರುಗಳು. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಪರಮಾತ್ಮ ಅಗರ್ಭ ಶ್ರೀಮಂತಿಕೆಯನ್ನು ಕೊಟ್ಟು ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನುವಂತಹ ಜ್ಞಾನವನ್ನೇ ಕೊಡದೆ ಹೋದರೆ ಸಂಪತ್ತು ಇದ್ದೂ ಕೂಡ ಅದು ವ್ಯರ್ಥವಷ್ಟೆ. ಹಾಗಾಗಿ ನಮ್ಮ ಜೀವನದಲ್ಲಿ ದೊಡ್ಡ ಶತ್ರು ಅಂತ ಹೇಳಿದರೆ ಅದು ಅವಿದ್ಯೆ, ಅಜ್ಞಾನ. ಅಜ್ಞಾನ ಅನ್ನೋದು ಎಲ್ಲ ಶತ್ರುಗಳನ್ನೂ ಕೂಡ ಮೀರಿಸಿರತಕ್ಕಂತಹ ಒಂದು ಪ್ರಬಲವಾದ ಶತ್ರು ಇವತ್ತಿನ ದಿನ ಆಗಿದೆ. ಭಾಗವತಾದಿ ಗ್ರಂಥಗಳಲ್ಲಿ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಮಣಿಮಂಜರಿ ಎನ್ನುವ ಗ್ರಂಥದಲ್ಲಿ ನಿರೂಪಣೆಯನ್ನು ಮಾಡ್ತಾ ಅವಿದ್ಯೆಯ ಪ್ರಭೇದಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಅಸುರಾನ್ ದೋಷರೂಪಾನಪಿ ಅವಿದ್ಯಾಂ ಪಾಂಚಪರ್ವಣೀಂ ಪಾಂಚಪರ್ವಣೀಂ ಅವಿದ್ಯಾಂ. ಅವಿದ್ಯೆಯಲ್ಲಿ 5 ರೀತಿಯಾದ ಪ್ರಭೇದಗಳನ್ನು ಇವತ್ತಿನ ದಿನ ನಾವು ಕಾಣಬಹುದು ಅನ್ನೋದನ್ನು ಹೇಳ್ತಾರೆ. ಯಾವ್ದ್ಯಾವುದು ಅಂತ ನಿರೂಪಣೆಯನ್ನು ಮಾಡ್ತಾ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ ಹೇಳಿ 5 ರೀತಿಯ ಅವಿದ್ಯೆಗಳನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾರೆ. ದ್ವಿತೀಯ ಪರಾರ್ಧದಲ್ಲಿ ಪರಮಾತ್ಮ ಈ ಅವಿದ್ಯೆಯ ಸೃಷ್ಟಿಯನ್ನು 5 ಪ್ರಭೇದ ಉಳ್ಳಂತಹ ಅವಿದ್ಯೆಯ ಸೃಷ್ಟಿಯನ್ನು ಮಾಡ್ತಾನೆ. ಏನ್ ಈ ಪದದ ಅರ್ಥದ ಚಿಂತನೆಯನ್ನು ನಾವು ಮಾಡೋದು ಅಂತಾದರೆ ತಮಸ್ಸು ಅಂತ ಹೇಳಿದರೆ ಏನೂ ತಿಳುವಳಿಕೆ ಇಲ್ಲದೆ ಇರತಕ್ಕಂತಹದ್ದನ್ನು ತಮಸ್ಸು ಅಂತ ಕರೀತಾರೆ. ಪ್ರಾಯ ತಮಸ್ಸು ಅನ್ನೋ ಶಬ್ದದ ಅರ್ಥ ಕತ್ತಲೆ ಅಂತ. ಕತ್ತಲೆಯಲ್ಲಿದ್ದಾಗ ಯಾರಿಗೆ ಯಾವುದೂ ಕೂಡ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಏನೂ ತಿಳುವಳಿಕೆ ಇಲ್ಲದೆ ಇರೋದನ್ನ ತಮಸ್ಸು ಅನ್ನೋ ಶಬ್ದದಿಂದ ಕರೀತಾರೆ. ಮೋಹ, ಅವನಿಗೆ ಅವನ ಮೇಲೆ ತುಂಬ ಮೋಹ ಇದೆ, ಅಥವಾ ಅವನಿಗೆ ಅವಳ ಮೇಲೆ ತುಂಬ ಮೋಹ ಇದೆ, ಈ ರೀತಿಯಾದ ವ್ಯವಹಾರವನ್ನು ನಾವು ಲೋಕದಲ್ಲಿ ಕಾಣುತ್ತೇವೆ. ಹಾಗಾದ್ರೆ ಮೋಹ ಅಂತ ಹೇಳಿದ್ರೆ ವಿಪರೀತವಾಗಿ ತಿಳ್ಕೊಳ್ಳೋದನ್ನ ಮೋಹ ಅಂತ ಕರೀತಾರೆ. ಇನ್ನ ಮಹಾಮೋಹ, ಏನು ಮಹಾಮೋಹ ಅಂತ? ಇದ್ದದ್ದನ್ನ ಸರಿಯಾಗಿ ತಿಳಿದುಕೊಳ್ಳದೆ ವಿಪರೀತವಾಗಿ ಏನು ತಿಳ್ಕೊಂಡಿರ್ತಾರೆ, ಆ ವಿಪರೀತವಾಗಿ ತಿಳಿದುಕೊಂಡದ್ದರ ಮೇಲೆ ಆಗ್ರಹ, ವಿಪರೀತವಾದ ಆಗ್ರಹ, ಇದನ್ನ ಮಹಾಮೋಹ ಅಂತ ಕರೀತಾರೆ. ತಾಮಿಸ್ರ
ತಾಮಿಸ್ರ ಅನ್ನೋ ಶಬ್ದದ ಅರ್ಥ ಯಥಾರ್ಥ ಜ್ಞಾನ ದ್ವೇಷ ಅಂತ ಅರ್ಥ. ಪರಮಾತ್ಮ ಸತ್ಯ, ಕಣ್ಣಿಗೆ ಕಾಣಿಸುವ ಈ ಪ್ರಪಂಚವೂ ಕೂಡ ಸತ್ಯ, ಆದರೆ ಇದರ ಮೇಲೆ ದ್ವೇಷ, ಯಥಾರ್ಥ ಜ್ಞಾನದ ಮೇಲೆ ದ್ವೇಷ. ಅಂಧ ತಾಮಿಸ್ರ, ಒಬ್ಬನನ್ನ ವಿನಾಕಾರಣ, ಕಾರಣವೇ ಗೊತ್ತಿಲ್ಲದೆ ಒಬ್ಬ ವ್ಯಕ್ತಿಯನ್ನ ದ್ವೇಷ ಮಾಡತಕ್ಕಂತಹ ಒಂದು ಪ್ರಕ್ರಿಯೆ, ಇದನ್ನ ದ್ವೇಷ ಅಂತ ಕರೀತಾರೆ. ಹಾಗಾಗಿ ಪರಮಾತ್ಮ ಈ ಪ್ರಪಂಚವನ್ನ ಸೃಷ್ಟಿ ಮಾಡಬೇಕಾದ್ರೆ ಕೇವಲ ವಿದ್ಯೆಯನ್ನ ಮಾತ್ರ ಸೃಷ್ಟಿ ಮಾಡಲಿಲ್ಲ. ಅವಿದ್ಯೆಯ ಪ್ರಭೇದಗಳಾದ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ 5 ಪ್ರಭೇದ ಇರತಕ್ಕಂಥ ಅವಿದ್ಯೆಯನ್ನು ಕೂಡ ಇವತ್ತಿನ ದಿನ ಪರಮಾತ್ಮ ನಮಗೆ ಸೃಷ್ಟಿಯನ್ನ ಮಾಡಿ ಕೊಟ್ಟಿದ್ದಾನೆ. ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದಲ್ಲಿ ತಿಳಿಸುವಂತೆ ಸಜ್ಜನರ ಅವಿದ್ಯವಚ್ಛೇದಿಸುವ ತಾಮಸಾದಿ ಅಜ್ಞಾನಿಗಳ ಅಂತ ಒಂದು ಮಾತನ್ನ ಹೇಳ್ತಾರೆ. ಹಾಗಾಗಿ ನಮಗೆಲ್ಲ ಒಂದು ಸಹಜವಾದ ಒಂದು ಪ್ರಶ್ನೆ ಬರಬಹುದು, ಇಂಥ ಅವಿದ್ಯೆಯನ್ನ, ಅಜ್ಞಾನವನ್ನು ಈ ಪರಮಾತ್ಮ ಯಾಕೆ ಸೃಷ್ಟಿ ಮಾಡಿದ ಅಂತ ಕೇಳಿದ್ರೆ, ಸಜ್ಜನರ ಉದ್ಧಾರಕ್ಕೆ ತತ್ವಜ್ಞಾನ ಹೇಗೆ ಕಾರಣ ಆಗತ್ತೋ, ದುರ್ಜನರ ಅಧಪತನಕ್ಕೆ ಈ ಅವಿದ್ಯೆಯು ಕಾರಣ ಆಗತ್ತೆ. ಹಾಗಾಗಿ ಸಜ್ಜನರಿಗೆ ತಮ್ಮ ಜೀವನದಲ್ಲಿ ಬರತಕ್ಕಂತಹ ಯಾವ ಅವಿದ್ಯೆ ಇದೆ, ಇಂಥ ಅವಿದ್ಯೆಯನ್ನ ನಾಶ ಮಾಡಿಕೊಳ್ಳಲಿಕ್ಕೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಪರಮಾತ್ಮನ ಕೃದ್ಧೋಲ್ಕಾದಿ ಪಂಚರೂಪಗಳ ಉಪಾಸನೆಯನ್ನ ಮಾಡಬೇಕು. ಕೃದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ ಅಂತ ಪರಮಾತ್ಮನ ಕೃದ್ಧೋಲ್ಕಾದಿ ಯಾವ ಪಂಚರೂಪಗಳು ಇದೆ, ಇಂಥ ಪರಮಾತ್ಮನ ಪಂಚರೂಪಗಳ ಉಪಾಸನೆ, ನಾರಾಯಣ ಅಷ್ಟಾಕ್ಷರ ಮಂತ್ರದ ವಿಶೇಷವಾದ ಒಂದು ಜಪದ ಫಲ ನಮ್ಮ ಅಂತರಂಗದಲ್ಲಿ, ನಮ್ಮ ಹೃದಯದಲ್ಲಿ ಉಳಿದ ಯಾವ ಅಜ್ಞಾನ ಇದೆ, ಸಮೂಲಂಚ ವಿನಶ್ಯತಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಮೂಲ ಸಮೇತವಾಗಿ ಈ ಅಜ್ಞಾನ ಅನ್ನೋದೇನಾಗತ್ತೆ, ನಾಶವಾಗಿ ಹೋಗುತ್ತೆ. ಹಾಗಾಗಿ ಇಂಥ ಇಡೀ ಪ್ರಪಂಚಕ್ಕೆ ಹಾನಿಕಾರಕವಾಗಿರತಕ್ಕಂತಹ ಯಾವ ಅಜ್ಞಾನ ಇದೆ, ಇಂಥ ಅಜ್ಞಾನವನ್ನ ನಾಶ ಮಾಡಬೇಕು ಅಂತ ಹೇಳಿದ್ರೆ, ರಾಘವೇಂದ್ರ ತೀರ್ಥರು ಅವರ ಅಂತರ್ಯಾಮಿಯಾದ ಶ್ರೀರಾಮಚಂದ್ರ ರೂಪಿ ಪರಮಾತ್ಮ ಏನಿದ್ದಾನೆ, ಅವರಿಂದ ಉಪಾಸ್ಯನಾದ ಯಾವ ರಾಮಚಂದ್ರನಿದ್ದಾನೆ, ಅವರಲ್ಲದೆ ಇನ್ಯಾರೂ ಕೂಡ ಇದಕ್ಕೆ ಸಮರ್ಥರಲ್ಲ ಅನ್ನೋ ಭಾವನೆಯಿಂದ ಓಂ ಅಜ್ಞಾನ ಭಂಜನಾಯ ನಮಃ ಓಂ ಅಂತ ಹೇಳಿ ನಾವು ಈ ರಾಯರ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.